ಬೇಸು ತುಂಬಾ ದಪ್ಪ ಇದ್ದಾರೆ, ಬೊಜ್ಜು ಅಂತೆಲ್ಲ ಹೇಳ್ತೀವಿ. ಬಾಡಿ ಅವ್ರ ಏಜ್ ಕಂಪೇರ್ ಮಾಡೋಕ್ಕಿಂತ ಸ್ವಲ್ಪ ದಪ್ಪ ಇರ್ತಾರೆ ಅಂತ ಹೇಳ್ಬೋದು. BMI ಅಲ್ಲಿ 25 ಇಂದ 29.9 ಇದ್ರೆ ಅದನ್ನ ಓವರ್ ವೇಟ್ ಅಂತ ಕರಿತೀವಿ. ಅಂಡ್ ಅಬೌವ್ 30 ಮತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ. ಪಾರ್ಟ್ 2 ನಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಬೆಸಿಟಿ ಬಗ್ಗೆ ಮಾತಾಡಿದ್ವಿ. ಸಿಕ್ಕಾಪಟ್ಟೆ ಕ್ವಶನ್ ರೈಸ್ ಆಗಿದ್ದರಿಂದ ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡಬೇಕು ಅಂತ ಇದ್ವಿ. ಈಗ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ, ನೋಡೋಣ ಹೆಂಗೆ ಆನ್ಸರ್ ಮಾಡೋದು. ಅಜ್ಜಿ ಸ್ವಲ್ಪ ಕ್ವಶನ್ ಇದೆ, ನನ್ನ ಹತ್ರ ಸ್ವಲ್ಪ ಕ್ವಶನ್ ಇದೆ, ಮನೋಹರ್ ಸ್ವಲ್ಪ ಕ್ವಶನ್ ಇದೆ. ಈಗ ಮನೋಹರ್ ಹತ್ರ ನಾನು ಹೋಗ್ತೀನಿ. ಮನೋಹರ್, ನಿನ್ಗೆ ಯಾವ್ಯಾವ ಕ್ವಶನ್ ಇದಾವೆ ಶಿಲ್ಪ ಅವರಿಗೆ ಕೇಳಬೇಕು ಅಂತ? ಓಕೆ, ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಕ್ವಶನ್ ಪೆಂಡಿಂಗ್ ಇತ್ತು, ಕೇಳಿದ್ದೆ ಆಕ್ಚುಲಿ. ಇವಾಗ ಒಬೆಸಿಟಿ ಇದೆ ಒಬ್ಬ ಪರ್ಸನ್ಗೆ. ಸೊ ಇವಾಗ ನಾವು ನಾರ್ಮಲಿ ನೋಡಿರ್ತೀವಿ, ಆಸ್ ಎ ಹ್ಯೂಮನ್ ಆಗಿ ಬೆಳಗ್ಗೆ ಎದ್ದು ಒಂದು ವಾಕಿಂಗ್ ಅಂತ ಮಾಡ್ತೀವಿ, ಓಕೆನಾ? ಸೊ ಎಲ್ಲರೂ ಅಂದ್ಕೊಂತಾರೆ ಜನರಲಿ, ಒಬ್ರು ಜಸ್ಟ್ ವಾಕಿಂಗ್ ಮಾಡಿದ್ರೆ ಸಣ್ಣ ಆಗ್ತಾರೆ, ಅಥವಾ ಒಂದಷ್ಟು ಜಾಗಿಂಗ್ ಮಾಡಿದ್ರೆ ಸಣ್ಣ ಆಗ್ತಾರೆ, ಒಂದಷ್ಟು ಊಟ ಬಿಟ್ರೆ ಅಥವಾ ಒಂದು ಡಯಟ್ ಮಾಡಿದ್ರೆ ಏನೋ ಒಂಚೂರು ಸಣ್ಣ ಆಗ್ತಾರೆ. ಸೊ ಇದು ರಿಯಲಿ ವರ್ಕ್ ಆಗ್ತಿದ್ಯಾ, ಅಥವಾ ಏನಾದರೂ ನೆಗೆಟಿವ್ ಕಾಸಸ್ ಆಗಿ ನಮ್ಮ ಬಾಡಿ ಮೇಲೆ ಪ್ರಭಾವ ಬೀರುತ್ತಾ, ಅಥವಾ ಇದು ಈ ತರ ಆದ್ರೆ ಈ ತರ ವಾಕಿಂಗ್ ಮತ್ತೆ ಜಾಗಿಂಗ್ ಮಾಡೋದ್ರಿಂದ ನಮ್ಗೆ ಒಬೆಸಿಟಿ ಕಮ್ಮಿ ಆಗುತ್ತಾ ರಿಯಲಿ? ನೀವು ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ ಎಲ್ರದ್ದು ಸಾಮಾನ್ಯ ಕ್ವಶನ್. ದೇರ್ ಇಸ್ ಒನ್ ಸೇಯಿಂಗ್, ಒಂದು ಹತ್ರ ಹೇಳ್ತಾರೆ, ಆನೇನೋ ನಡೆಯುತ್ತೆ ಇಡೀ ಕಾಡಲ್ಲಿ, ಹಂಗಂತ ಸಣ್ಣಕ್ಕಾಗುತ್ತಾ ಅಂತ ಹೇಳೋರು ಇದ್ದಾರೆ ಸುಮಾರು ಜನ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ಫಸ್ಟಿಗೆ ನಿಮ್ಗೊಂದು ಕಾನ್ಸೆಪ್ಟ್ ಹೇಳಿದೆ, ಏನು ನಮ್ಮ ಎನರ್ಜಿ ಅಂತ ಹೇಳಿದ್ರೆ, ನಾವು ಇಂಟೇಕ್ ಆಫ್ ಎನರ್ಜಿ ಮೈನಸ್ ನಾವು ಔಟ್ಪುಟ್ ಆಫ್ ದ ಎನರ್ಜಿ, ಇದರಲ್ಲಿ ಯುಟಿಲೈಸೇಷನ್ ಆಫ್ ಎನರ್ಜಿ ಆಗುತ್ತೆ. ಇದು ಬೇಸ್ಡ್ ಆನ್ ಇದೇನಾದ್ರೂ ಜಾಸ್ತಿ ಆಗುವಂಥದ್ದು, ಅಂದ್ರೆ ಇಂಟೇಕ್ ಜಾಸ್ತಿ ಆಗಿ ಔಟ್ಪುಟ್ ಕಡಿಮೆ ಆದ್ರೆ ನಮಗೇನಾಗುತ್ತೆ, ಒಬೆಸಿಟಿ ಕಾಸ್ ಆಗುತ್ತೆ ಅಂತ ನೋಡಿದ್ವಿ. ಹಾಗಾದ್ರೆ ನಾವೀಗ ಇಂಟೇಕ್ ಎನರ್ಜಿ ಎಷ್ಟು ಮಾಡ್ತಾ ಇರುವೋ ಅದ್ರ ತಕ್ಕ ಹಾಗೆ ಔಟ್ಪುಟ್ ಇರಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ, ಆ ಬೇಸ್ ಮೇಲೆ ನಿಮ್ಮ ವಾಕಿಂಗ್ ಆಗಿರ್ಬೋದು, ನಿಮ್ಮ ಫುಡ್ ಡಯಟ್ ಏನಿದೆ ಅದಾಗಿರ್ಬೋದು, ಅಥವಾ ನೀವು ಮಾಡೋ ಎಕ್ಸಸೈಸ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಎನರ್ಜಿ ಔಟ್ಪುಟ್ ಎಷ್ಟು ಹೋಗ್ತಾ ಇದೆ. ಬಹುಶಃ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಓಕೆ, ಅರ್ಥ ಆಗಿದೆ. ಇಲ್ಲ, ಅರ್ಥ ಆಗಿದೆ. ಓಕೆ, ಹಾಗಾದ್ರೆ ಈಗ ಜಾಸ್ತಿ ಎಕ್ಸಸೈಸ್ ಮಾಡ್ತಾ ಇದೀವಿ, ಜಾಸ್ತಿ ಫುಡ್ ಅಂದ್ರೆ ಕರೆಕ್ಟ್ ಫುಡ್ ತಗೊಂತಾ ಇದೀವಿ ಅಂದ್ರೆ ಆ ಮನುಷ್ಯ ಬ್ಯಾಲೆನ್ಸ್ಡ್, ವೆಲ್ ಬ್ಯಾಲೆನ್ಸ್ಡ್ ಇರ್ತಾರೆ ಅಂತ ಹೇಳ್ಬೋದಾ? ಒಂದು ಡಯಟ್ ಅಂತ ಹೇಳಿ ನಮಗೆ ಕಾನ್ಸೆಪ್ಟ್ ಬರೋದಾದ್ರೆ, ಎಲ್ರು ಆಲ್ಮೋಸ್ಟ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಊಟ ಬಿಡೋದು ಡಯಟ್. ನೀವು ಯೂಶಲಿ ಈಗ ಅದರಲ್ಲೂ ಯಂಗ್ಸ್ಟರ್ಸ್, ಅದರಲ್ಲೂ ಹುಡುಗಿರು ಹೆಲ್ತ್ ಕಾನ್ಶಿಯಸ್ ಅನ್ನೋದಕ್ಕಿಂತ ಬ್ಯೂಟಿ ಕಾನ್ಶಿಯಸ್ ಅಂತಾನೆ ಕರಿಬಹುದು. ಅವ್ರು ಏನ್ ಮಾಡ್ತಾ ಇರ್ತಾರೆ ನೋಡಿ, ಮೋಸ್ಟ್ ಆಫ್ ದಿ ಗರ್ಲ್ಸ್ ವಿಲ್ ಸ್ಕಿಪ್ ದೇ ಮೀಲ್ ಇನ್ ದ ಮಾರ್ನಿಂಗ್ ಅಂಡ್ ದ ಆಫ್ಟರ್ನೂನ್. ಅಂದ್ರೆ ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಹೊತ್ತು ನೀವು ಆಲ್ಮೋಸ್ಟ್ ನೋಡಿ ಕಾಲೇಜ್ಗಳಿಗೆ ಹೋಗಿ ಮಧ್ಯಾಹ್ನ ಬಾಕ್ಸ್ ತಂದಿರಲ್ಲ, ಯಾಕೆ ಡಯಟ್ ಮಾಡ್ತಾ ಇದ್ದೀನಿ. ಡಯಟ್ ಅಂದ್ರೆ ಲಿಟ್ರಲಿ ಡಯಟ್ ಅಂತ ಹೇಳಿದ್ರೆ ಉಪವಾಸ ಇರೋದು ಅಂತಲ್ಲ. ಒಂದು ವ್ಯಕ್ತಿಗೆ ಅವನಿಗೆ ಯಾವ ಒಂದು ದೇಹದ ಅಂದ್ರೆ ಎಷ್ಟು ವೆಯ್ಟ್ ಇದೆ, ಅವನಿಗೆ ಎಷ್ಟು ಕ್ಯಾಲೋರಿ ಆಫ್ ಫುಡ್ ಇಂಟೇಕ್ ಬೇಕಾಗುತ್ತೆ, ಎಷ್ಟು ಪ್ರೋಟೀನ್ ಬೇಕಾಗುತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ ಅಂತ ಅದನ್ನ ತಗೊಳ್ಳೋದನ್ನ ನಾವು ಡಯಟ್ ಅಂತೀವಿ ಹೊರತು ಊಟ ಬಿಡೋದು ಅಥವಾ ಸ್ಕಿಪ್ ಮಾಡೋ ಅಂಥದ್ದು, ಆ ಟೈಮಿಗೆ ಏನೋ ಒಂದೊಂದು ತಿನ್ನೋ ಅಂಥದ್ದು, ಅದನ್ನ ನಾವು ಡಯಟ್ ಅಂತ ಕರೆಯೋದೇ ಇಲ್ಲ. ಅಂದ್ರೆ ಇದು ಎಲ್ರಿಗೂ ರ್ಯಾಂಡಮ್ ಆಗುತ್ತಾ? ಇಲ್ಲ, ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟಿ ಇರುತ್ತೆ. ನಾವು ಹಿಂದಿನ ಕಾಲದಲ್ಲಿ ನೋಡಿ 10 ರೊಟ್ಟಿ ತಿಂದ್ರು ಇರ್ತಿದ್ರು, 3-4 ಮುದ್ದೆ ತಿಂದ್ರು ಇರ್ತಾ ಇದ್ರು. ಅಂದ್ರೆ ಎನರ್ಜಿ ಇಂಟೇಕ್ ಅಂಡ್ ಔಟ್ಪುಟ್ ಮ್ಯಾಟರ್ ಆಗುತ್ತೆ ಇದರಲ್ಲಿ ಅನ್ನೋ ತರದಲ್ಲಿ. ಬಟ್ ಈಗ ಪ್ರೆಸೆಂಟ್ ಅದನ್ನ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ. ಡೆಫಿನೆಟ್ಲಿ ಮೊದಲೆಲ್ಲ 4-5 ಮುದ್ದೆ ತಿಂತಿದ್ರು, 15 ನಮಗೀಗ 4-5 ಮುದ್ದೆ ಅಲ್ಲ, ಒಂದು ಮುದ್ದೆ ಸುಸ್ತಾಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಜೊತೆಗೆ ಅಷ್ಟು ನಾವು ಕೆಲಸನೂ ಮಾಡೋದಿಲ್ಲ. ಅವ್ರಕ್ಕೂ ನಮಗೂ ವ್ಯತ್ಯಾಸ ಇದೆ. ಮತ್ತೆ ನಾನೀಗ ಕೇಳ್ತಾ ಇರ್ತೀನಿ, ಈಗ ಒಬ್ಬೊಬ್ರನ್ನ ಅಂತಲ್ಲ, ಈಗ ಮಧ್ಯಾಹ್ನ ಏನೋ ಊಟ ಮಾಡಿರ್ತೀವಿ, ಈಗಲೇ 5 ಗಂಟೆಗೆ ಏನೋ ಸ್ವಲ್ಪ ಆಚೆಗಡೆ ತಿನ್ಕೊಂಬರ, ಇಲ್ಲಪ್ಪ ನನಗಿನ್ನ ಹೊಟ್ಟೆ ಹಸ್ತಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಯಂಗ್ಸ್ಟರ್ಸ್ ಹೇಳೋದು ಬಹಳ ಜನ ನಾನು ಕೇಳಿದ್ದೀನಿ, ಟೀ ಜಾಸ್ತಿ ಬೇಡಪ್ಪ ನನಗೆ ಅಸಿಡಿಟಿ ಆಗುತ್ತೆ ಅಥವಾ ಇನ್ನೊಂದು ಮತ್ತೊಂದು. ಸೊ ಅಂದ್ರೆ ಈಗ ಔಟ್ಪುಟ್ ನೀವು ಹೇಳ್ತಾ ಇರೋ ಥರ ಔಟ್ಪುಟ್ ಎನರ್ಜಿ ಡಿಸಿಪೇಟ್ ಆಗ್ತಾ ಇಲ್ಲ, ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇಲ್ಲ. ಈಗ ಕಾಮನ್ ಆಗಿ ಈಗೆಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಫಿಸಿಕಲ್ ವರ್ಕ್ ಮಾಡೋದೇ ಕಡಿಮೆ. ಈಗ ಮಷಿನ್ಸ್ಗಳು ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಿ, ನೀವ್ ಎಷ್ಟು ಹೊತ್ತು ಹೊರಗೆ ನಿಂತು ಕೆಲಸ ಮಾಡ್ತೀರಾ? ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ 8 to 10 hours ಕಂಪ್ಲೀಟ್ಲಿ ನೀವು ಸಿಟ್ ಅಂಡ್ ಯು ವಿಲ್ ಡೂ ದ ವರ್ಕ್, ರೈಟ್? ಕುತ್ಕೊಂಡೆ ಕೆಲಸ ಮಾಡುವಂತದ್ದು ಅಂದ್ರೆ. ಬಟ್ ಹಿಂದಿನವರೆಗೂ ನಮಗೂ ಎಷ್ಟು ವ್ಯತ್ಯಾಸ. ಇನ್ನೊಂದೇನಂತ ಹೇಳಿದ್ರೆ ಸರಿ, ಈಗ ಬೆಳಿಗ್ಗೆ 5 ಗಂಟೆಗೆ ವಾಕ್ ಮಾಡ್ತಾರೆ, ಓಕೆನಾ? ವಾಕ್ ಮಾಡಿ ಬಂದ್ಬಿಟ್ಟು ಎಲ್ಲಾದ್ರೂ ಫಿಟ್ ಆಗಿರ್ತೀವಿ ಅಂತ ಹೇಳ್ತಾರೆ, ಹೊರಗಡೆ ಊಟ ಮಾಡ್ತಾ ಇರ್ತಾರೆ. ಈಗ ಬೆಂಗಳೂರು ಲೈಫೇ ಅದೇ ತರ ಅಲ್ವಾ?
ಸೊ ಬೆಂಗಳೂರಲ್ಲಿ ಇದ್ವಿ ಅಂತ ಹೇಳಿದ್ರೆ ಬೆಳಿಗ್ಗೆ ಅದು ವಾಕ್ ಮಾಡ್ತಾರೆ, ವಾಕ್ ಮಾಡ್ಬಿಟ್ಟು ಈವ್ನಿಂಗ್ ವಾಕ್ ಮಾಡ್ತಾರೆ, ಜಾಗಿಂಗ್ ಹೋಗ್ತಾರೆ, ದೆನ್ ಯೋಗ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಫುಡ್ ಮಾತ್ರ ಹೊರಗಡೆ ಇರುತ್ತೆ. ಅವಾಗ ಏನಾಗುತ್ತೆ? ಏನಾದರೂ ಫಾಲ್ಟ್ ಇರುತ್ತೆ ಅದು? ಹೊರಗಿನ ಫುಡ್ ಎಷ್ಟು ಮಟ್ಟಿಗೆ ಸೇಫ್ಟಿ ಅಂತ ನಿಮಗೆ ಅನ್ಸುತ್ತೆ ಅಷ್ಟ್ರ ಮಟ್ಟಿಗೆ ಅದು ಆರೋಗ್ಯ ಇರುತ್ತೆ ಅಂತ ನಾನು ಹೇಳ್ತೀನಿ. ನೀವೇ ಹೇಳಿ ಎಕ್ಸಾಂಪಲ್, ನಾನು ಎಷ್ಟು ಮಟ್ಟಿಗೆ ಸೇಫ್ಟಿ ಇದೆ ಅನ್ಸುತ್ತೆ ನಿಮಗೆ? 100% ಇರಲ್ಲ. ಇಲ್ಲ ಅಂದ್ರೆ ನಿಮ್ಮ ಆನ್ಸರ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂದ್ರೆ ಅದ್ರಲ್ಲೇ ಕಂಡಿಡಿಬಹುದು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಹೊರಗೆ ಯಾರೋ ಒಬ್ರು ಹೋಟ್ಲ್ ಇಡ್ತಾ ಇದಾರೆ ಅಂತ ಹೇಳಿದ್ರೆ ನಾನು ಯಾರಿಗೋ ಸರ್ವ್ ಮಾಡ್ಬೇಕು, ಯಾರಿಗೊಬ್ರು ಹೆಲ್ತ್ ಕೊಡ್ಬೇಕು ಅನ್ನೋದಕ್ಕಿಂತ ಎಕನಾಮಿನ ಇಂಪ್ರೂವ್ ಮಾಡ್ಕೋಬೇಕು ಅವ್ರ ಲೆವೆಲ್ಗೆ ಅಂತ, ಹೌದಾ? ಸೊ ಅದಕ್ಕೆ ಬೇಸ್ಡ್ ಮೇಲೆ ಅವ್ರು ಯೋಚನೆ ಮಾಡ್ತಿರ್ತಾರೆ ಹೊರತು ಇಲ್ಲ ಈ ವ್ಯಕ್ತಿಗೆ ಇಷ್ಟೇ ಕಾರ್ಬೋಹೈಡ್ರೇಟ್ಸ್ ಹಾಕ್ಬೇಕು, ಇಷ್ಟೇ ಪ್ರೋಟೀನ್ ಹಾಕ್ಬೇಕು, ಇಷ್ಟೇ ನ್ಯೂಟ್ರಿಷಿಯಸ್ ಫುಡ್ ಕೊಡ್ಬೇಕು ಅಲ್ಲ, ಆ ಹೊತ್ತಿನ ಫುಡ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇಟ್ ಈಸ್ ಅಪ್ ಟು ಯು, ಅಂದ್ರೆ ಅಪ್ ಟು ಒಂದು ಇಂಡಿವಿಜುವಲಿಗೆ ಡಿಪೆಂಡ್ ಆಗುತ್ತೆ. ನಾನು ಏನನ್ನು ತಗೋಬೇಕು, ಏನನ್ನು ತಿನ್ಬೇಕು, ಹೊರಗೆ ತಿನ್ನೋದು ಬೆಟ್ರ, ನಾನೇ ಮಾಡಿ ತಿನ್ನೋದು ಬೆಟ್ರ. ಅಲ್ಲ ಅಂದರೆ ಈಗ ಅಜಿತ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರು. ಈಗ ಹೊರಗಡೆ ನಮ್ಮದು ಕೆಲಸ ಇರುತ್ತೆ, ನಾವು ಹೊರಗಡೆ ತಿಂತೀವಿ ಅಂದರೆ ನಾವೀಗ ಬ್ಯಾಚುಲರ್ ಆಗಿರ್ಬೋದು, ಬಂದು ನಾನು ಮುದ್ದೆ ಮಾಡ್ತೀನಿ, ಅನ್ನ ಮಾಡ್ತೀನಿ, ಸಾಂಬಾರು ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ ಅಂತ ಭಾಳ ಕಷ್ಟ ಆಗುತ್ತೆ. ಈಗ ನ್ಯೂಟ್ರಿಷನ್ ಫುಡ್ಡು ಅದನ್ನೇ ತಿನ್ನಬೇಕು ಅಂತ ಅಂದರೆ ಈಗ ನಮಗೆ ಆ ನ್ಯೂಟ್ರಿಷನ್ನು ಬೇಕು, ನಾವು ಹೊರಗಡೆನೂ ತಿನ್ನಬಾರ್ದು, ನಮಗೆ ಅಷ್ಟೊಂದು ಅಡಿಗೆನು ಮಾಡಕ್ಕೆ ಟೈಮ್ ಇಲ್ಲ. ಯಾವ್ದು ಆಲ್ಟರ್ನೇಟಿವ್ ಏನಾದ್ರು ಫುಡ್ ಈ ತರ ಇದೆಯಾ? ಇದನ್ನ ಫುಡ್ಡಿಗೆ ಹೋಗ್ಬೋದು. ಈಗ ನಿಮಗೆ ಟೈಮ್ ಇಲ್ಲ, ನೀವೇನೋ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವಾಗ ನನಗ್ ಗೊತ್ತು ನನಗೆ ಇಷ್ಟನ್ನೇ ತಗೋಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಏನೋ ಸ್ವಲ್ಪ ರೈಸ್ ತಗೋತೀರಾ, ಸ್ವಲ್ಪ ಕಾರ್ಬೋಹೈಡ್ರೇಟ್ ಬಂತ, ಅದಕ್ಕೆ ಪ್ರೋಟೀನ್ ತಕ್ಕಾಗೆ ವೆಜಿಟೇಬಲ್ಸ್ ಸಿಂಪಲ್ ಆಗಿ ಈ ತರ ಅಲ್ಲ, ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳೋದಾದ್ರೆ ಒಂದ್ ದಿನದ ಮೆನು ಕೊಟ್ಬಿಡಿ ಒಬ್ನಿಗೆ, ಕೊಡ್ಬೋದು. ಯು ಹ್ಯಾವ್ ಟು ಕನ್ಸಲ್ಟ್ ವೆರಿ ಪರ್ಸನಲಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈಗ ವಿನಾಯಕ್ ಈಸ್ ಸೆಂಟರ್ಲಿ ಡಿಫ್ರೆಂಟ್ ಫ್ರಮ್ 1 hour, ಹೌದಾ? ದಟ್ ಈಸ್ ಓಕೆ. ನಾವೀಗ ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡೋದಕ್ಕಿಂತ ಒಂದು ಜನರಲ್ ಆಗಿ ಸ್ಪೆಸಿಫಿಕ್ ಆಗಿ ಹೋಗ್ತೀವಿ ಅಂದ್ರೆ ಒಬ್ಬ ವೆಜಿಟೇರಿಯನ್ ಮ್ಯಾನಿಗೆ ಅಥವಾ ವುಮೆನ್ಗೆ ಅವನಿಗೆ ಈ ತರ ಬೇಕು. ನಾವೀಗ ಒಂದು ತಟ್ಟೆ ಅಂತ ತಗೊಳ್ಳೋಣ, ಓಕೆನಾ? ಒಂದು ಪ್ಲೇಟ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ 3 parts. 1 ಅಂದ್ರೆ 4 part ಮಾಡ್ಕೋತೀವಿ, ಅದ್ರೊಳಗೆ ನಾವು 3 part ಅನ್ನ ಕಂಪ್ಲೀಟ್ ಮಾಡಬೇಕು. 1 part ಫಾರ್ ಎಂಟಿ. ದ ಸೇಮ್ ವೇ ನಮ್ಮ ಸ್ಟೊಮಕ್ ಅಲ್ಲೂ ಅಷ್ಟೇ 1 part ಅನ್ನ ಬಿಡ್ತೀವಿ, ಯಾಕಂತ ಹೇಳಿದ್ರೆ ಗ್ಯಾಸಸ್ ಎಕ್ಸ್ಚೇಂಜ್ಗೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. 3 part ಅಲ್ಲಿ ನೀವೇನ್ ಇಡ್ತೀರಾ ಅಂತ ಹೇಳಿದ್ರೆ 1 part ಈಸ್ ಫಾರ್ ಯುವರ್ ರೈಸ್ ರೋಟಿ ಏನ್ ತಗೊಳ್ತೀರಾ ಅದಕ್ಕೆ, 1 part ಈಸ್ ಫಾರ್ ಕಂಪ್ಲೀಟ್ಲಿ ಫಾರ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್, ಅನದರ್ 1 part ಈಸ್ ಫಾರ್ ವಾಟರ್ ಅಂದ್ರೆ ಲಿಕ್ವಿಡ್ ಸೋರ್ಸ್ ನ ನೀವೇನನ್ನ ತಗೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಅವಾಗ ಆಕ್ಚುಲಿ ಇದನ್ನ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಒಂದು ಪ್ರತಿ ವ್ಯಕ್ತಿ ಮಾರ್ನಿಂಗು, ಈವ್ನಿಂಗು, ಆಫ್ಟರ್ನೂನು ಇದೇ ತರದಲ್ಲಿ ಅವನು 4 part ಮಾಡ್ಕೊಂಡು ತಗೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ ಫುಡ್. ನೀವು ಐದರ್ ಯು ಆರ್ ನಾಟ್ ಟೇಕಿಂಗ್ ಮೋರ್ ಆಫ್ ಕಾರ್ಬೋಹೈಡ್ರೇಟ್ ನಾವು ಜಾಸ್ತಿ ತಗೊಳ್ತಿಲ್ಲ, ಅಡಕ್ವೆಂಟ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ನಮಗೆ ಮಿನರಲ್ಸ್ ಸಿಗುತ್ತೆ, ಪ್ರೋಟೀನ್ಸ್ ಸಿಗುತ್ತೆ, ಜೊತೆಯಲ್ಲಿ ನಮಗೆ ಫೈಬರ್ ಕಂಟೆಂಟ್ ಇದ್ರೊಳಗೆ ಸಿಕ್ಕೋಗ್ತಾ ಇದೆ. ಅದ್ರ ಜೊತೆಯಲ್ಲಿ ಏನಂತ ಹೇಳಿದ್ರೆ ನಾವು ವಾಟರ್ನ ಇಂಟೇಕ್ ತಗೊಳ್ತಾ ಇದೀವಿ. ಸೊ ಒಂದು ಕಂಪ್ಲೀಟ್ ಮೀಲ್ ಪ್ಲೇಟ್ ಅಂತ ತಗೊಳೋದಾದ್ರೆ ಈ ತರದಲ್ಲಿ ಕನ್ಸಿಡರ್ ಮಾಡ್ಕೋಬಹುದು ನೀವು. ಇಷ್ಟೇ ಕ್ವಾಂಟಿಟಿ, ಇಷ್ಟೇ ಫುಡ್ ಅನ್ನ ತಗೊಳ್ಬೇಕು ಅಂತ ನಾನು ಯಾಕೆ ಸ್ಪೆಸಿಫೈ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಡಿಪೆಂಡ್ ಆನ್ ದ ಪರ್ಸನ್ ಟು ಪರ್ಸನ್. ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ, ಯಾವ ಟೈಪ್ ಆಫ್ ವರ್ಕ್ ಮಾಡ್ತಾರೆ. ಅಂದ್ರೆ ಇವಾಗ ಕೆಲವೊಬ್ರು ಫೀಲ್ಡ್ ವರ್ಕರ್ಸ್ ಇರ್ತಾರೆ, ಅವರಿಗೆ ಬೇರೆ ಆಗುತ್ತೆ, ಅವ್ರದ್ದು ಕ್ವಾಂಟಿಟಿ ಆಫ್ ಫುಡ್ಡೇ ಬೇರೆ ಆಗುತ್ತೆ. ಇವಾಗ ನೀವೀಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಿ, ನಿಮ್ದು ಮೋರ್ ಕುತ್ಕೊಂಡೇನೆ ಅಂದ್ರೆ ಸ್ವಲ್ಪ ನಾವೇನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಕೆಲವೊಬ್ರು, ಅವ್ರಿಗೆ ಯಾವ ತರ ಫುಡ್ ಕೊಡ್ಬೇಕು ಇಟ್ ಡಿಪೆಂಡ್ ಆಗುತ್ತೆ. ಬಟ್ ನಾನೀಗ ಹೇಳಿರೋ ತರದಲ್ಲಿ ನೀವು ತಗೊಂಡ್ರೆ ದಟ್ ವಿಲ್ ಬಿ ದ ಬೆಸ್ಟ್ ಐಡಿಯಲ್ ಅಂತ ತಗೋಬಹುದು. ಓಕೆ, ನಮಗೂ ಗೊತ್ತಾಯ್ತು. ಬಟ್ ಇನ್ನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಇದೇ ಫುಡ್ ಬೆಸ್ಟ್ ಇದ್ದಿದ್ರೆ ಹೇಳಿದ್ರೆ ದಟ್ ವಿಲ್ ಬಿ ಗುಡ್ ಅಂತ ಅನಿಸ್ತಾ ಇತ್ತು.
ಅಂದ್ರೆ ಐ ನೋ ದಟ್ ಇಟ್ ಈಸ್ ಟೂ ಸ್ಪೆಸಿಫಿಕ್ ಟು ದ ಸ್ಪೆಸಿಫಿಕ್ ಪರ್ಸನ್. ಆಮೇಲೆ ಇದು ಒಂದೇ ಅಂತಲ್ಲ, ಆನ್ ಆವರೇಜ್ ಈಗ ನಾವು ಬರೀ ಇಂಟೇಕ್ ನೋಡೋದಕ್ಕಿಂತ ಫಿಸಿಕಲ್ ಆಕ್ಟಿವಿಟಿನೂ ನೋಡ್ಬೇಕಲ್ಲ. ನಿಮ್ಮದು ಫಿಸಿಕಲ್ ಆಕ್ಟಿವಿಟಿ ಹೆಂಗ್ ನಡೀತಾ ಇದೆ ಅಂತ ನೋಡ್ಬೇಕು. ಏಜ್ ಗ್ರೂಪ್ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಯಂಗ್ಸ್ಟರ್ಸ್ ನಮಗೆ ಗೊತ್ತಿದೆ, ಅಂದ್ರೆ ಒಂದು ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಗರ್ಲ್ ಅಂದ್ರೆ ಹುಡುಗಿ ಏನಿರ್ತಾರೆ ಅವರು ಒಂದ್ ತಾಯಿ ಡಬಲ್ ಅಷ್ಟು ತಿಂತಾ ಇರ್ತಾರೆ, ಹುಡುಗ ಏನಿರ್ತಾರೆ ಅವ್ರು ತಂದೆ ಡಬಲ್ ಅಷ್ಟು ತಿಂತಿರ್ತಾರೆ. ಅಂದ್ರೆ ಆ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡುವಂತ ಕೆಪಾಸಿಟಿ ಇರುತ್ತೆ, ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಅದಾಗಿದ ತಕ್ಷಣ ಸ್ವಲ್ಪ ಅಡೋಲೆಸೆನ್ಸ್ ಮುಗ್ದಿದ ತಕ್ಷಣ ನಾವು ಅಡಲ್ಟ್ಹುಡ್ಡಿಗೆ ಬರೋದಾದ್ರೆ ಅವಾಗ್ಲೇ ಒಂದ್ ಸ್ವಲ್ಪ ಎನರ್ಜಿ ಇಂಟೇಕು ಮತ್ತೆ ಔಟ್ಪುಟ್ ಬೇರೆ ಆಗುತ್ತೆ. ಮತ್ತೆ ಎಲ್ಡರಿಗೆ ಹೋಗ್ಬೇಕಾದ್ರೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ವಿ ಕೆನಾಟ್ ಸೇ ಇವ್ರಿಗೆ ಇಷ್ಟೇ ಫುಡ್ ಕಾಮನ್ ಆಗಿ ಅನ್ನೋದಕ್ಕಿಂತ ನಾವು ಜನರಲೈಸ್ ಹಿಂಗ್ ತಗೋಬಹುದು. ಒಬೆಸಿಟಿಗೆ ಬರೀ ಫುಡ್ ಮ್ಯಾಟರ್ ಆಗಲ್ಲ, ಮೇನ್ ಆಗಿ ಒಬೆಸಿಟಿ ಬರ್ತಾ ಇರೋದೇ ಫಸ್ಟ್ ಥಿಂಗ್ ಇಸ್ ನಮಗೆ ಅವಾಗ್ಲೇ ಗೊತ್ತಾಯ್ತು, ಅನ್ಹೆಲ್ದಿ ಹ್ಯಾಬಿಟ್ಸ್ ಆಫ್ ಇಂಟೇಕ್ ಆಫ್ ಫುಡ್, ಹೊರಗಿಂದು ಜಂಕ್ ಫುಡ್ ಅವನ್ನೆಲ್ಲ ಸ್ವಲ್ಪ ಫಸ್ಟ್ ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಥಿಂಗ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇಂಟೇಕ್ ಆಫ್ ಫುಡ್ ಅಲ್ಲಿ ಹೆಲ್ದಿ ಫುಡ್ ತಗೊಳ್ಳೋದ್ರ ಬಗ್ಗೆ ನಾವು ಇಷ್ಟೊತ್ತಿಗೆ ಡಿಸ್ಕಸ್. ಥರ್ಡ್ ಒನ್ ಅಂತ ಹೇಳಿದ್ರೆ ಮೇನ್ಲಿ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ನೀವು ಅಜಯ್ ತೋರ್ಸ್ ತುಂಬಾ ಚೆನ್ನಾಗಿ ಹೇಳಿದ್ರು, ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ನಾನು ಈವ್ನಿಂಗ್ ವಾಕಿಂಗ್ ಹೋಗ್ಬೇಕು. ನಿಮಗೇನ್ ಅನ್ಸುತ್ತೆ, ಬರೀ ವಾಕಿಂಗ್ ಇಂದ ಯಾರಾದ್ರೂ ವೆಯ್ಟ್ ಪೂರ್ತಿ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಯಾವ ತರ ವಾಕಿಂಗ್ ಬೇಕಾಗುತ್ತೆ? ರೀಸೆಂಟ್ ಆಗಿ ನಾನು ವಿನಾಯಕ್ ಅವ್ರ ಹತ್ರ ನೋಡ್ತಾ ಇದ್ದೆ, ಐ ಹ್ಯಾವ್ ರೆಡ್ಯೂಸ್ಡ್ ಮೈ ವೆಯ್ಟ್ ಬೈ ವಾಕಿಂಗ್ ಅಂತ ಹೇಳಿದ್ರು. ನಿಮ್ದು ಒಪಿನಿಯನ್ ಹೇಗಿದೆ ವಿನಾಯಕ್ ಅವರೇ? ಅಂದ್ರೆ ಈಗ ನಾರ್ಮಲ್ ಆಗಿ ವಾಕಿಂಗ್ ಅಂದ್ರೆ 1000 to 2000 ಸ್ಟೆಪ್ಸ್ ನಡೆದ್ರೆಲ್ಲ ವರ್ಕೌಟ್ ಆಗಲ್ಲ. ಇಫ್ ಯು ಕ್ರಾಸ್ ಮೇ ಬಿ 10,000 ಸ್ಟೆಪ್ಸ್ ಪರ್ ಡೇ, ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಡೆಫಿನೆಟ್ಲಿ ಯು ವಿಲ್ ಲೂಸ್ ಸಮ್ ವೇಟ್. ಅಂದರೆ ಡ್ರಾಸ್ಟಿಕಲಿ ಆಗಲ್ಲ. ಸಿ, ವಾಕಿಂಗ್ ಬಂದ್ಬಿಟ್ಟು ಹೌದು ಅದು ಫಿಸಿಕಲ್ ಎಕ್ಸಸೈಸೇ, ಬಟ್ ಅದು ಇಟ್ ಡಸಂಟ್ ಶೆಡ್ ಟೂ ಮಚ್ ಕ್ಯಾಲರಿ ಶೆಡ್ ಮಾಡೋದಿಲ್ಲ ಅದು. ಅಂದರೆ ನೀನು ಎಷ್ಟು ನಡೀತೀಯಾ ಅಥವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೆಡ್ ಮಾಡೋದು ಕ್ಯಾಲರೀಸ್. ಈಗ ನಡೆಯೋ ಬದಲು ರನ್ ಮಾಡಿದ್ರೆ ಇನ್ನೂ ಬೇಗ ಶೆಡ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಎಕ್ಸಸೈಸ್, ನೀವು ಯಾವುದು ಎಕ್ಸಸೈಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 10,000 ಸ್ಟೆಪ್ ಇಸ್ 10,000 ಜಾಸ್ತಿ ಆಯಿತು. ಐ ಥಿಂಕ್ 7,000 8,000 ಸ್ಟೆಪ್ ಬೆಸ್ಟ್ ಫಾರ್ ಎನಿಬಡಿ. ಅಲಾಂಗ್ ವಿತ್ ದಟ್ ದೇ ನೀಡ್ ಟು ಡೂ ಸಮ್ ಫಿಸಿಕಲ್ ಎಕ್ಸಸೈಸ್ ಆಲ್ಸೋ. ಸುಮ್ಮನೆ ಈಗ ನಾನು ಬರೀ ವಾಕಿಂಗ್ ಮಾಡಿದೆ ಆಗೋದಿಲ್ಲ. ಯಾಕೆಂದರೆ ಫಿಸಿಕಲ್ ಎಕ್ಸಸೈಸ್ ದಟ್ಸ್ ಓಕೆ, ವಾಕಿಂಗ್ ಈಸ್ ಓಕೆ, ಬಟ್ ಫಿಸಿಕಲ್ ಎಕ್ಸಸೈಸ್ ಕಂಪ್ಲೀಟ್ಲಿ ಬಾಡಿಗೆ ನಿಮ್ಮದು ಕಂಪ್ಲೀಟ್ ಎಕ್ಸಸೈಸ್ ಕೊಡುತ್ತಲ್ಲ, ದಟ್ ಆಡ್ಸ್ ಅ ಲಾಟ್. ಅಲಾಂಗ್ ವಿತ್ ವಾಕಿಂಗ್ ಜೊತೆಗೆ ನಾವು ಬಾಡಿಲಿ ಎಕ್ಸರ್ಸೈಸ್ ಮಾಡಿದ್ರೆ ನಮ್ ನೋಡ್ಬೋದು, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಒಬೆಸಿಟಿ ಒಳಗೆ ನೋಡಿದ್ವಿ. ಅಂದ್ರೆ ಫ್ಯಾಟ್ ಡೆಪಾಸಿಷನ್ ಬರೀ ಅಬ್ಡಮನ್ ರೀಜನ್ ಅಲ್ಲಿ ಆಗ್ತಕ್ಕಂಥದ್ದು, ಅಪ್ಪರ್ ಬಾಡಿನಲ್ಲಿ ಆಗ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಫಿಸಿಕಲ್ ಎಕ್ಸರ್ಸೈಸ್ಗೆ ನಾವು ಹೋಗ್ಬೇಕಾಗುತ್ತೆ. ಇದು ಫಿಸಿಕಲ್ ಎಕ್ಸಸೈಸ್ ಬಗ್ಗೆ. ಮತ್ತೆ ನೆಕ್ಸ್ಟ್ ಇಂದ ಏನಂತ ಹೇಳಿದ್ರೆ, ಯು ಮೈಟ್ ಹ್ಯಾವ್ ಟೇಕಿಂಗ್, ನಾನು ಹೇಳ್ದೆ ಅವಾಗ ಕೆಲವೊಂದು ಮೆಡಿಕೇಶನ್ಸ್ ಸಹ ನಮಗೆ ಒಬೆಸಿಟಿನ ಮಾಡ್ಬೋದು ಅಂತ. ಸೊ ಆ ಮೆಡಿಕೇಶನ್ ನಲ್ಲಿ ನೀವು ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದ್ರಿಂದ ಸೊ ಒಬೆಸಿಟಿ ಕಡಿಮೆ ಮಾಡೋದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಮೆಡಿಸಿನ್ ಹೆಂಗ್ ವರ್ಕ್ ಆಗ್ತಿದೆ ಅನ್ನೋದನ್ನ ಅವರು ನಿಮಗೆ ನೀಟಾಗಿ ಹೇಳ್ತಾರೆ. ಅಂಡ್ ಫೋರ್ತ್ ಒನ್ನು ನಿಮ್ಗೆ ಏನಾದ್ರು ಹೆರಿಡಿಟ್ರಿಯಿಂದ ಬಂದಿತ್ತು ಅಂತ ಹೇಳೋದಾದ್ರೆ, ಅವಾಗ ಹೆರಿಡಿಟ್ರಿ ಬಂದಿರೆ ಅದು ಹೋಗೋದೇ ಇಲ್ವಾ ಮೇಡಮ್, ಅಥವಾ ಹೋಗೋದೇ ಇಲ್ವಾ ಅಂತ ನಾವು ಕ್ವಶನ್ ಮಾಡ್ಕೊಳ್ಳೋದಾದ್ರೆ ಹೌದು. ಬಟ್ ಅವಾಗ ನಾವ್ ಹೆಂಗ್ ಕಾನ್ಸಂಟ್ರೇಷನ್ ಮಾಡ್ಬೇಕಂದ್ರೆ, ಈಗ ನಮ್ಮ ಮೈಂಡ್ಗಳಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಅಪ್ಪ ಹಾಕಿದ ಆಲದ ಮರ ಅನ್ನೋ ತರದಲ್ಲೇ, ನಮ್ಮ ಅಪ್ಪನೂ ಹಿಂಗೆ ಇದ್ದ, ನಾನು ಹಿಂಗೆ ಇದ್ದೀನಿ, ನನ್ನ ಮಗಳು ಹಿಂಗೆ ಇರ್ತಾರೆ ಅನ್ನೋ ಮೆಂಟಾಲಿಟಿ ಜನ ಜಾಸ್ತಿ ಇದ್ದಾರೆ. ಬಟ್ ಅದೆಲ್ಲ ಹಂಗ್ ವರ್ಕೌಟ್ ಆಗೋದಿಲ್ಲ. ಮೇ ಬಿ ಅದು ನಿಮ್ ಅಕಸ್ಮಾತ್ ಆಯ್ತು ಅಂತಂದ್ರು ವಿ ಕ್ಯಾನ್ ಓವರ್ಕಮ್. ಬಹುಶಃ ಅರ್ಥ ಆಯ್ತು ಅನ್ಸೋದು. ಡೆಫಿನೆಟ್ಲಿ ಅರ್ಥ ಆಗಿದೆ. ಐ ಥಿಂಕ್ ಡಿಸ್ಕಷನ್ ಸಿಕ್ಕಾಪಟ್ಟೆ ಮಾಡೋದಿದೆ. ನಿಮ್ಗೆ ಯಾರಿಗಾದ್ರೂ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಯಾರಿಗಾದ್ರೂ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಇದ್ರೆ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಡೆಫಿನೆಟ್ಲಿ. ಹೌದು, ಯಾಕಂದ್ರೆ ನಾನು ಸುಮಾರನ್ನ ಇಲ್ಲಿ ಪರ್ಟಿಕ್ಯುಲರ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂದ್ರೆ ಡೆಫಿನೆಟ್ಲಿ ಅವೆಲ್ಲ ಪರ್ಟಿಕ್ಯುಲರ್ ಇರುತ್ತೆ. ಯಾರಿಗಾದ್ರೂ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನಾವು ಆನ್ಸರ್ನ ಕೊಡ್ತೀವಿ. Yes, definitely. Thank you so much. Thank you so much. Thanks everybody.